ಅಂಬಿಗಾ 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 ಜಗದಂಬಿಗಾ ಅಂಬಿಗಾ 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 ಜಗದಂಬಿಗಾ ಅಂಬಿಗಾ ನಾನಿನ್ನ ನಂಬಿದೆ ಜಗದಂಬ ರಮಣನಿನ್ನ ನಂಬಿದೆ ಅಂಬಿಗಾ ನಾನಿನ್ನ ನಂಬಿದೆ ಜಗದಂಬ ರಮಣನಿನ್ನ
ನಮ್ಮ ಗೀತ ನಮನವನ್ನ ಸಮರ್ಪಣೆಯನ್ನು ಮಾಡ್ತಾ ಪಾಂಡವಪುರ ತಾಲೂಕಿನ ಚಿನಕುರುಳಿಯ ಮಣ್ಣಿನಲ್ಲಿ ಬದುಕನ್ನು ಕಟ್ಟಿಕೊಂಡಿದ್ದಂತಹ ತಾಯಿ ಮಾದಮ್ಮನವರ ನೆನಪು ಸ್ಥಿರವಾಗಲಿ ಅಂತ ಹೇಳಿ ಭಕ್ತಿಯಿಂದ ಹಲವಾರು ಗೀತೆಗಳನ್ನ ಸಾದರಪಡಿಸ್ತಾರೆ. ಆ ಭಗವಂತನ ಸಾಮೀಪ್ಯವನ್ನ ಪಡೆಯಲಿಕ್ಕೆ ಹೊರಡಲಿ ಅಂತ ಹೇಳಿ ಮನೆ ಮಂದಿಗೆಲ್ಲ ಪ್ರೀತಿಯ ಅಜ್ಜಿಯಾಗಿ ಕಾಲವನ್ನ ಕಳೀತಾ ಇಂದು ಭಗವಂತನ ಆ ಪಾದಾರವಿಂದವನ್ನ ಸೇರ್ಕೊಳ್ಳಿಕ್ಕೆ ಹೊರಟಿರ್ತಕ್ಕಂತಹ ತಾಯಿ ಮಾದಮ್ಮನವರಿಗೆ ನಮ್ಮ ಭಕ್ತಿಯ ನಮನವನ್ನ ಸಮರ್ಪಣೆಯನ್ನು ಮಾಡೋಣ. ಮುಖಪುಟದಲ್ಲಿ ಹಲವಾರು ಜನ ಸ್ನೇಹಿತರು ನಮ್ಮ ಈ ಒಂದು ಕಾರ್ಯಕ್ರಮವನ್ನ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಸಹ ನಮ್ಮ ತಂಡದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾರೆ. ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ, ಮದುವೆಗೋ ಮಸಣಕೋ ಓಡೆಂದ ಕಡೆಗೋಡು ಮಂಕುತಿಮ್ಮ ಅಂತೇಳಿ ಕವಿ ಗುಂಡಪ್ಪನವರ ಈ ಒಂದು ಮಾತನ್ನ ನೆನಪನ್ನ ಮಾಡ್ಕೊಳ್ತಾ, ಯಾಕೆ ಅಂತಾದ್ರೆ ಇರುವ ತನಕ ನಂದು ನಾನು ನನ್ನವರು ಅಂತಕ್ಕಂತಹ ವ್ಯಾಮೋಹವಂತೆ ಅದನ್ನೆಲ್ಲವನ್ನ ಬಿಟ್ಟು ಕಡೆಗೊಂದು ದಿವಸ ಆ ಕಾಣದ ಕಡಲನ್ನ ಹಂಬಲಿಸಿ ಎಲ್ಲರೂ ಸಹ ಭಗವಂತನೊಡೆಗೆ ಪಯಣವನ್ನ ಸಾಗಿಸಲೇಬೇಕು ಅಂತೇಳಿ ಅಂತೆಯೇ ಆ ತಾಯಿ ನಮ್ಮ ಮಾದಮ್ಮನವರು ಮಕ್ಕಳು ಮೊಮ್ಮಕ್ಕಳೊಟ್ಟಿಗೆ ಪ್ರೀತಿಯ ಕಾಲವನ್ನ ಕಳೀತಾ ಇದ್ದಂತಹ ಕ್ಷಣದಲ್ಲಿ ಆ ನಿಯತಿಯ ಕಾಲದಂತೆ ಆ ಭಗವಂತನ ಸಾಮೀಪ್ಯವನ್ನ ಪಡೀಲಿಕ್ಕೆ ಹೊರಟಿದ್ದಾರೆ. ಅವರ ಆತ್ಮ ಅವರ ಮನೆ ದೇವರಾಗಿರ್ತಕ್ಕಂತಹ ಶ್ರೀ ಅಂಕನಾಥೇಶ್ವರನ ಪಾದಾರವಿಂದವನ್ನ ತಲುಪಲಿ, ಮತ್ತೊಂದು ರೂಪದಲ್ಲಿ ಈ ಮನೆಯಲ್ಲಿ ಆ ತಾಯಿ ನಂದಾದೀಪದಂತೆ ಹುಟ್ಟಿ ಬರಲಿ ಅಂತೇಳಿ ಒಂದಷ್ಟು ನಾವು ನೀವೆಲ್ಲರೂ ಸಹ ಕುಳಿತು ಭಗವಂತನ ಸ್ಮರಣೆಯನ್ನು ಮಾಡೋಣ. ಅದಕ್ಕಿಂತ ಮುಂಚೆ ತಮ್ಮೆಲ್ಲರಿಗೂ ಸಹ ಚಿನಕುರುಳಿಯ ಎಲ್ಲ ಸಮಸ್ತ ಸಹೃದಯರನ್ನೂ ಸಹ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾರೆ. ಕೇಳೋಣ ಮತ್ತೊಂದು ಜನಪ್ರಿಯವಾದಂತಹ ಒಂದು ಗೀತೆ. ನಂದು ನಾನು ನನ್ನವರು ತನ್ನವರು ಎಲ್ಲವೂ ಸಹ ನಶ್ವರ, ಭಗವಂತನ ನಾಮಸ್ಮರಣೆಯೊಂದೇ ಸತ್ಯ ನಿತ್ಯ ಅಂತೇಳಿ ಭಗವದ್ಗೀತೆಗೆ ಸರಿಸಮನಾದ ಸಂದೇಶವನ್ನು ಕೊಟ್ಟಂತಹ ಒಂದು ಜನಪ್ರಿಯವಾದಂತಹ ಗೀತೆ ದೇವರ ದುಡ್ಡು ಚಿತ್ರದ ಒಂದು ಗೀತೆಯೊಂದನ್ನ ಸಾದರಪಡಿಸ್ತಾ ನಮ್ಮ ಗೀತೆ ನಮನವನ್ನ ಸಮರ್ಪಣೆಯನ್ನು ಮಾಡೋಣ ಅಂತ ಹೇಳ್ತಾ ಕೇಳೋಣ ಒಂದು ಜನಪ್ರಿಯವಾದಂತಹ ಒಂದು ಗೀತೆ. ನಮ್ಮ ಮಾದಮ್ಮನವರಿಗೆ ಭಗವಂತನ ಕೃಪಾಶೀರ್ವಾದ ಸಿಗಲಿ ಅಂತ ಹೇಳಿ ಭಕ್ತಿಯಿಂದ ಪ್ರಣಾಮವನ್ನ ಸಮರ್ಪಣೆಯನ್ನು ಮಾಡ್ತಾ ಹೇಳೋಣ. ಕೃಷ್ಣ ಹೇ ಕೃಷ್ಣ ಕೃಷ್ಣ ಗಾಳಿಯ ಪಟದಂತೆ ನಾರಯ್ಯ ಆಡಿಸೋ ಸೂತ್ರಧಾರಿ ನೀರಯ್ಯ, ಒಳಗಿನ ಕಳ್ಳನು ತೆರೆಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ, ಒಳಗಿನ ಕಳ್ಳನು ತೆರೆಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ, ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು, ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು. ಹೇ ಕೃಷ್ಣ ಹೇ ಶ್ರೀ ಕೃಷ್ಣ ಹೇಳಿದ ನೀತಿಯ ಕೇಳದೆ ಹೋದೆ, ಕೇಳಿ ನಡೆಯದೆ ಅವಿವೇಕಿಯಾದೆ,
ಎಲ್ಲವೂ ನಾನು ನನ್ನದು ಎಂದು ನಂಬಿರೇನಯ್ಯೋ ಶಾಶ್ವತವೆಲ್ಲದು ಎಲ್ಲ ಸುಳ್ಳು ಎಲ್ಲವೂ ಕೊಳ್ಳು ತಿಳಿದೇನು ಇಂದು ನಾನು ಮಿಥ್ಯ ನೀನು ಸತ್ಯ ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ಒಳಗಿನ ಕಣ್ಣನು ತೆರೆಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ಹೇ ಕೃಷ್ಣ ಹೇ ಶ್ರೀ ಕೃಷ್ಣ ಹೆಂಡತಿ ಮಕ್ಕಳು ಬಂಧು ಬಳಗ ರಾಗ ಭೋಗಗಳ ವೈಭೋಗ ಕಾಲನು ಬಂದು ಬಾಯಂದಾಗ ಎಲ್ಲವೂ ಶೂನ್ಯ ಚಿತೆ ಇರುವಾಗ ಎಲ್ಲ ಶೂನ್ಯ ಎಲ್ಲವೂ ಶೂನ್ಯ ಉಳಿಯುವುದೊಂದೇ ದಾನ ಧರ್ಮ ತಂದ ಪುಣ್ಯ ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ಒಳಗಿನ ಕಳ್ಳನು ತೆರೆಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ಹೇ ಕೃಷ್ಣ ಹೇ ಶ್ರೀ ಕೃಷ್ಣ ಶ್ರೀಮದ್ ರಮಣ ಗೋವಿಂದ ಗೋವಿಂದ ನಿನ್ನ ನಂಬಿದ ಬಳಗ ಚೊಕ್ಕಲಾಗಲಿ ಗೋವಿಂದ ಗೋವಿಂದ ಮಾಧವನವರಿಗೆ ವೈಕುಂಠ ಸ್ಥಿರವಾಗಲಿ ಗೋವಿಂದ ಗೋವಿಂದ ಜಯ ಹರ ನಮ ಪಾರ್ವತಿ ಪದ ಹರ ಹರ ಮಹಾದೇವ ಶಿವ ಶಂಭೋ ಹೌದು ಗೋವಿಂದ 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 ಅಂತೇಳಿ ಗೋವಿಂದನ ಸ್ಮರಣೆಯನ್ನು ಮಾಡ್ತಾರೆ ಯಾತಕ್ಕೆ ಅಂದ್ರೆ ನಾಳೆ ಅಮಾವಾಸ್ಯೆ ಮುಗಿತಿದ್ದಂಗೆ ಮಾರನೆಯಿಂದನೇ ಶ್ರಾವಣ ಮಾಸದ ಪ್ರಾರಂಭ ಇಡೀ ಶ್ರಾವಣ ಮಾಸದ ಪೂರ್ಣ ಆ ಭಗವಂತನನ್ನ ಕೊಂಡಾಟ ಇಡೀ ಶ್ರಾವಣ ಶನಿವಾರವೆಲ್ಲವೂ ಸಹ ಆ ಶ್ರೀಹರಿಯನ್ನ ಶ್ರೀರಂಗನಾಥನನ್ನ ಕೊಂಡಾಡ್ತಾ ನಮ್ಮ ಆ ಭಕ್ತಿಯಿಂದ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಶ್ರಾವಣ ಮಾಸದ ಪೂರ್ಣದಲ್ಲಿ ಆ ಗೋವಿಂದ 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 ಅಂತೇಳಿ ಗೋವಿಂದನ ಸ್ಮರಣೆಯನ್ನ ಮಾಡ್ತಾ ಇರತಕ್ಕಂತಹ ಹಿನ್ನೆಲೆಯಲ್ಲಿ ಅಂತಹ ಪುಣ್ಯದ ದಿನಗಳಲ್ಲಿ ನಮ್ಮ ಮಾದಮ್ಮನವರಂತಹ ಹಿರಿಯ ಜೀವ ಬದುಕಿನ ಬವಣೆಯನ್ನ ಸಾಗಿಸಿ ಹೊರಟಿದೆ. ಹಾಗಾಗಿ ಆ ಭಗವಂತನಿಗೆ ನಮ್ಮ ಭಕ್ತಿಯ ಪ್ರಣಾಮವನ್ನ ಸಮರ್ಪಣೆಯನ್ನು ಮಾಡ್ತಾ ಮುಖಪುಟದಲ್ಲಿ ಹಲವಾರು ಜನ ಸ್ನೇಹಿತರು ನಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಸಹ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಭಕ್ತಿಯಿಂದ ತಮ್ಮನ್ನೆಲ್ಲರೂ ಸಹ ಆತ್ಮೀಯವಾಗಿ ಸ್ವಾಗತಿಸ್ತಾ ನಮ್ಮ ಗೀತ ನಮನವನ್ನ ಸಮರ್ಪಣೆಯನ್ನು ಮಾಡೋಣ ಅಂತೇಳಿ ಉರಿಗದ್ದಿಗೆ ಒಡೆಯ ಚುಂಚನಾದ್ರೀಶ ಕಾಲಭೈರವನನ್ನ ಸ್ಮರಣೆಯನ್ನು ಮಾಡ್ತಾ ನಾಳೆ ಅಮಾವಾಸ್ಯೆಯೆಂದು ಭಗವಂತ ಎಲ್ಲರನ್ನೂ ಸಹ ಆಶೀರ್ವದಿಸಲಿ. ಭೀಮನಂತೆಯೇ ನನ್ನ ಗಂಡನೂ ಸಹ ಬಲವಂತನಾಗಲಿ, ಆಯುಷ್ಯವಂತನಾಗಲಿ, ಗಟ್ಟಿವಂತನಾಗಲಿ ಅಂತೇಳಿ ಭೀಮನ ಅಮಾವಾಸ್ಯೆಯನ್ನ ಆಚರಣೆಯನ್ನ ಮಾಡ್ತಾರೆ. ಹಾಗಾಗಿ ನಾಳೆ ದಿವಸದ ವಿಶೇಷತೆಯನ್ನ
ತಮ್ಮೆಲ್ಲರಿಗೂ ಸಹ ಭೀಮನ ಅಮಾವಾಸ್ಯೆಯ ಶುಭಾಶಯಗಳನ್ನು ಕೋರ್ತ ಆ ಭಗವಂತ ಕಾಲಭೈರವ ಎಲ್ಲರ ಇಷ್ಟಾರ್ಥಗಳನ್ನ ಈಡೇರಿಸಲಿ ಅಂತ ಹೇಳ್ತಾ ನಮ್ಮ ಗೀತ ನಮನವನ್ನ ಸಮರ್ಪಣೆಯನ್ನ ಮಾಡೋಣ ಅಂತೇಳಿ ಹೇಳೋಣ. ರಾಧೆ ಶ್ರೀವನದಲ್ಲಿ ನಾಜೋಕಿನ ಬೀದೆಲೆ ಸೋದಾಗೆ ಮೇರೆದವನೇ ನಮ್ಮ ಸ್ವಾಮಿ, ಸೊಗಸಾಗೆ ಮೇರೆದವನೇ ನಮ್ಮ ಸ್ವಾಮಿ. ರಾಧೆ ಶ್ರೀವನದಲ್ಲಿ ನಾಜೋಕಿನ ಬೀದೆಲೆ ಸೋದಾಗೆ ಮೇರೆದವನೇ ನಮ್ಮ ಸ್ವಾಮಿ, ಸೊಗಸಾಗೆ ಮೇರೆದವನೇ ನಮ್ಮ ಸ್ವಾಮಿ. ರಾಧೆ ಶ್ರೀವನದಲ್ಲಿ ನಾಜೋಕಿನ ಬೀದೆಲೆ ಸೋದಾಗೆ ಮೇರೆದವನೇ ನಮ್ಮ ಸ್ವಾಮಿ.
ಆ ಕಾಲಭೈರವನನ್ನ ಸ್ಮರಣೆಯನ್ನ ಮಾಡ್ತಾ ಭೈರವೇಶ್ವರ ಎಲ್ಲ ಇಷ್ಟಾರ್ಥಗಳನ್ನ ಈಡೇರಿಸಲಿ. ನಾಳೆ ಭೀಮನ ಅಮಾವಾಸ್ಯೆ ಎಂದು ಎಲ್ಲರಿಗೂ ಸಹ ಭಗವಂತನ ಕೃಪಾಶೀರ್ವಾದ ಸಿಗಲಿ. ಭೀಮನಷ್ಟೇ ಗಟ್ಟಿಗರಾಗಿ ಎಲ್ಲರೂ ಸಹ ಇರಲಿ ಅಂತ ಹೇಳಿ ನಮ್ಮ ಗೀತ ನಮನವನ್ನ ಸಮರ್ಪಣೆಯನ್ನ ಮಾಡ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ, ಪರವಾಗಿಲ್ಲ ನಮ್ಮ ಎಡಕ್ಕೆ ಇಬ್ರು ಆಳ್ ಕುಂತ್ಕೊಂಡು ನಮ್ಮ ಜೊತೆಲ್ಲ ತಾಳ ಹಾಕ್ತವ್ರೆ. ಚೆನ್ನಾಗಿ ತಾಳ ಹಾಕ್ತಗೊಂಡು ಇಬ್ರುವೆ ಏನಪ್ಪ ಹಿಂಗೆ ಕುಂತ್ಕೋಬೇಕು ಕಡೆ ಗಂಟನುವೆ. ಅದಕ್ಕೋಸ್ಕರ ಪ್ರೀತಿಯಿಂದ ಇಬ್ರು ಕುಂತವ್ರೆ ಜೊತೆಲಿ. ಯಾಕೆ ಅಂತಂದ್ರೆ ನಮ್ಗೆ ಎಲ್ಲ ಊರಿಗೆ ಹೋದಾಗ್ಲೂ ಅಷ್ಟೇನೆ, ನಿಮ್ಮನ್ನು ಕುಣಿಸ್ಕೋಬಹುದು, ನಿಮ್ಮನ್ನು ಕುಣಿಸ್ಕೊಳ್ಳೋದೇ ದೊಡ್ಡ ಅತಿಶಯ ಅಲ್ಲ. ಇವರಿಬ್ಬರು ಕುಣಿಸ್ಕೊಳ್ಳೋದೇ ಈಗ ನಮಗೂ ಬಹಳ ಕಷ್ಟ ಇರೋದು. ಅದಕ್ಕೆ ಕೈಗೆ ಒಂದೊಂದು ಗೆಜೆ ಕೊಟ್ಬಿಟ್ಟು ಕುಣಿಸ್ತೀವಿ. ಕುಂತ್ಕರಪ್ಪ ನಮ್ಮ ಜೊತೆಲಿ ನೀವೂನುವೆ ಕಡೆಗಂಟ್ಲು ಹಿಂಗೆ ಕುಂತೀರಿ. ಮಾದಮ್ಮನವ್ರಿಗೆ ಆ ಭಗವಂತನ ಕೃಪಾಶೀರ್ವಾದ ಸಿಗ್ದಂಗೆ ನಿಮಗೂ ಭಗವಂತನ ಆಶೀರ್ವಾದ ಸಿಗಲಿ ಅಂತ ಅಂದ್ಬಿಟ್ಟು ಹೌದು ಕಾರ್ಯಕ್ರಮವನ್ನ ಮುಂದುವರಿಸ್ತಾ ತಮ್ಮೆಲ್ಲರಿಗೂ ಸಹ ಆ ಭಗವಂತ ತಮ್ಮೆಲ್ಲರ ಇಷ್ಟಾರ್ಥಗಳನ್ನ ಈಡೇರಿಸಲಿ ಅಂತ ಹೇಳಿ ತಟ್ಟೆ ತುಂಬಾ ಎಲೆ ತಕ ಬಂದ್ಬಿಟ್ಟು ಬರೀ ನೀವೇ ಮಾತ್ರ ಇತ್ತಾಗ ಹಾಕತ್ತಾ ಇದ್ದೀರಲ್ಲ, ಧರ್ಮ ಹಾಕ್ದಿರಿ ಏನ್ ಮಾಡಿದರು ಅವ್ರಿಗೂ ಕೊಡ್ರಿ. ಕೊಡ್ಬೇಕು. ಎಲ್ಲಡಕ್ಕೆ ಕೊಡ್ಲಿಲ್ಲ ಅಂತಂದ್ರೆ ಇಲ್ಲಿ ಮಾತಾಡ್ಕೊಳ್ಳೋದಿಲ್ಲ, ಅಟಿತಕ್ ಹೋಯ್ತಾರೆ. ಓದಾದ್ಮೇಲೆ ಹೋಗಿದ್ದಕ್ಕ ನಾವು ಅಟಿತಕ್ಕೆ ಎಲೆ ಗತಿ ಇರ್ಲಿಲ್ವಾ, ಹಾಗೆ ಬಂದಕ್ಕಲ್ವಾ ಅಂತ ಅಂದ್ಬಿಟ್ಟು ಹಸ್ಗಳೆಲ್ಲ ಹಾಕ್ಬಿಡ್ತಾರೆ. ಅದಕ್ಕೋಸ್ಕರ ಪ್ರೀತಿಯಿಂದ ನಿಮ್ಮನ್ನೆಲ್ಲರೂ ಕುಣಿಸ್ಕೋಬೇಕಾದ್ರೆ ಮಧ್ಯ ಕೊಡ್ಬೇಕು. ಎಲ್ಲೋ ತ್ರಿಷಾ ಅವರು ಎಲ್ಲ ಒಳಗಡೆನೆ ಹೊಂಟೋಗ್ಬಿಟ್ರು, ಬರ್ತಾರೆ. ಅವ್ರ ಕೈಲಿ ಮಧ್ಯ ಒಂದೊಂದು ಹಾಡನ್ನ ಹಾಡಿಸ್ತಾರೆ. ನಮ್ಮ ಗೀತ ನಮನವನ್ನ ಸಮರ್ಪಣೆಯನ್ನ ಮಾಡ್ತಕ್ಕಂತಹ ಒಂದು ಕಾರ್ಯವನ್ನು ಮಾಡೋಣ ಈ ಸಂದರ್ಭದಲ್ಲಿ ಹೇಳ್ತಾರೆ. ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮೊದಲೇ ಹೇಳಿದೆ, ಶ್ರಾವಣ ಮಾಸದ ಪ್ರಾರಂಭದಲ್ಲಿ ಗೋವಿಂದ ಶ್ರೀಮನ್ನಾರಾಯಣ ಶ್ರೀಹರಿಯನ್ನ ನೆನೆಯುವಂತಹ ಒಂದು ಕಾರ್ಯವನ್ನ ನಾವು ನೀವೆಲ್ಲರೂ ಸಹ ಮಾಡೋಣ ಅಂತೇಳಿ ಪ್ರಭು ಪಾಂಡುರಂಗ ವಿಠಲ ಜಯ ಪಾಂಡುರಂಗ ವಿಠಲ ಅಂತೇಳಿ ಸತಿ ಸಕುಬಾಯಿ ಚಿತ್ರದ ಒಂದು ಜನಪ್ರಿಯವಾದಂತಹ ಗೀತೆಯೊಂದನ್ನ ಸಾದರಪಡಿಸ್ತಾ ಪ್ರಭು ವಿಠಲ ಪಂಡರಿನಾಥ ವಿಠಲ ಅಂತ ಹೇಳಿ ಆ ಶ್ರೀಮನ್ನಾರಾಯಣನ ಸ್ಮರಣೆಯನ್ನ ಮಾಡ್ತಾ ನಮ್ಮ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಕೇಳೋಣ. ಮತ್ತೊಂದು ಜನಪ್ರಿಯವಾದಂತಹ ಒಂದು ಗೀತೆ, ಸತಿ ಸಕುಬಾಯಿ ಚಿತ್ರದ ಒಂದು ಜನಪ್ರಿಯವಾದಂತಹ ಗೀತೆಯೊಂದಿಗೆ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಕೇಳೋಣ. ರಂಗ ಪಾಂಡುರಂಗ ರಂಗ ರಂಗ ಜಯ ಪಾಂಡುರಂಗ ಪ್ರಭು ವಿಠಲ ಜಯ ಪಾಂಡುರಂಗ ಪ್ರಭು ವಿಠಲ ಜಗದಾಧಾರ ಜಯ ವಿಠಲ ಜಗದಾಧಾರ ಜಯ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ಜಯ ಪಾಂಡುರಂಗ ಪ್ರಭು ವಿಠಲ ಜಯ ಪಾಂಡುರಂಗ ಪ್ರಭು ವಿಠಲ ಜಗದಾಧಾರ ಜಯ ವಿಠಲ ಜಗದಾಧಾರ ಜಯ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ. ಆಕಾಶದಲ್ಲಿ ನೀಲಿಯಾಗಿ ಭಾಸ್ಕರನಲ್ಲಿ ಕಾಂತಿಯಾಗಿ ಪ್ರಭು ವಿಠಲ ಪಂಡರಿನಾಥ ವಿಠಲ ಪ್ರಭು ವಿಠಲ ಪಂಡರಿನಾಥ ವಿಠಲ. ಚಂದಿರರಲ್ಲಿ ಚಂದ್ರಿಕೆಯಾಗಿ ಸಾಗರದಲ್ಲಿ ಅಲೆ ಅಲೆಯಾಗಿ ಎಲ್ಲೆಲ್ಲೂ ನೀನಿರುವೆ ತಂದೆ
ಜಗವೆಲ್ಲ ತುಂಬಿರುವೆ ತಂದೆ, ಎಲ್ಲೆಲ್ಲೂ ನೀನಿರುವೆ ತಂದೆ, ಜಗವೆಲ್ಲ ತುಂಬಿರುವೆ ತಂದೆ, ಜಗವೆಲ್ಲ ತುಂಬಿರುವೆ ತಂದೆ. ಓ ಜಯ ಪಾಂಡುರಂಗ ಪ್ರಭು ವಿಠಲ, ಜಯ ಪಾಂಡುರಂಗ ಪ್ರಭು ವಿಠಲ, ಜಗದಾಧರ ಜಯ ವಿಠಲ, ಜಗದಾಧರ ಜಯ ವಿಠಲ, ಪಾಂಡುರಂಗ ವಿಠಲ, ಪಂಡರಿನಾಥ ವಿಠಲ, ಪಾಂಡುರಂಗ ವಿಠಲ, ಪಂಡರಿನಾಥ ವಿಠಲ. ಅರಳುವ ಹೂವಲಿ ಪರಿಮಳವಾಗಿ, ಬೀಸುವ ಗಾಳಿಲಿ ನೀ ತಂಪಾಗಿ, ಪ್ರಭು ಪಂಡರಿನಾಥ ವಿಠಲ, ಪ್ರಭು ವಿಠಲ, ಪಂಡರಿನಾಥ ವಿಠಲ. ಕೋಗಿಲೆ ಕಂಠದಿ ಸಂಗೀತವಾಗಿ, ಭಕ್ತರ ಹೃದಯದಿ ಆನಂದವಾಗಿ, ಎಲ್ಲೆಲ್ಲೂ ನೀನಿರುವೆ ತಂದೆ, ಜಗವೆಲ್ಲ ತುಂಬಿರುವೆ ತಂದೆ, ಎಲ್ಲೆಲ್ಲೂ ನೀನಿರುವೆ ತಂದೆ, ಜಗವೆಲ್ಲ ತುಂಬಿರುವೆ ತಂದೆ, ಜಗವೆಲ್ಲ ತುಂಬಿರುವೆ ತಂದೆ. ಓ ಜಯ ಪಾಂಡುರಂಗ ಪ್ರಭು ವಿಠಲ, ಜಯ ಪಾಂಡುರಂಗ ಪ್ರಭು ವಿಠಲ, ಜಗದಾಧರ ಜಯ ವಿಠಲ, ಜಗದಾಧರ ಜಯ ವಿಠಲ, ಪಾಂಡುರಂಗ ವಿಠಲ, ಪಂಡರಿನಾಥ ವಿಠಲ, ಪಾಂಡುರಂಗ ವಿಠಲ, ಪಂಡರಿನಾಥ ವಿಠಲ. ರಂಗಾ ಶ್ರೀಮದ್ರಮಾರಮಣ ಗೋವಿಂದ ಗೋವಿಂದ, ಆಂಜನೇಯ ವರದ ಗೋವಿಂದ ಗೋವಿಂದ, ನಿನ್ನ ನಂಬಿದ ಬಳಗ ಎಚ್ಚಕ್ಕಲಾಗಲಿ ಗೋವಿಂದ ಗೋವಿಂದ. ಜಯ ಹರ ಪಾರ್ವತಿ ಪದ ಹರ ಹರ ಮಹಾದೇವ ಶಿವ ಶಂಭೋ. ಹೌದು ಹೌದು, ಗೋವಿಂದ 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 ಅಂತೇಳಿ ಗೋವಿಂದನ ಸ್ಮರಣೆಯನ್ನ ಮಾಡ್ತಾ ಇದ್ರೆ, ಮುಖಪುಟದಲ್ಲೂ ನಮ್ಮ ಸ್ನೇಹಿತರೊಬ್ರು ಗೋವಿಂದರಾಜು ಅಂತೇಳಿ ನಮ್ಮ ಸಹೋದ್ಯೋಗಿ ಮಿತ್ರರು ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ಗೋವಿಂದ ಗೋವಿಂದ ಅಂತೇಳಿ ಬಹಳ ಪ್ರೀತಿಯಿಂದ ಅವರನ್ನು ಸಹ ಕರೀತಾರೆ. ಪ್ರೀತಿಯಿಂದ ತಮ್ಮೆಲ್ಲರಿಗೂ ಸಹ ಭಗವಂತನ ಕೃಪಾಶೀರ್ವಾದ ಸಿಗಲಿ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ, ಹೌದು ಗೋವಿಂದ ಅಂತೇಳಿ ಎಲ್ಲರೂ ಸಹ ಭಗವಂತನ ಸ್ಮರಣೆಯನ್ನ ಮಾಡ್ಬೇಕಂತೇಳಿ. ಹೌದು, ಗೋವಿಂದ ಅಂತ ಅಂದ್ರೆ ಭಗವಂತ ಎಲ್ಲ ಕಷ್ಟವನ್ನ ಕಳೀತಾನೆ ಅಂತೇಳಿ ಆ ಭಕ್ತಾಗ್ರೇಸರ ಭಗವಂತನ ಸ್ಮರಣೆಯನ್ನ ಮಾಡ್ತಾ, ನಮ್ಮ ಮಾದಮ್ಮನವರಂತಹ ಹಿರಿಯ ಜೀವ, ನಮ್ಮ ಹಿರೀಕರು ಬದುಕನ್ನ ಬವಣೆಯನ್ನ ಕಟ್ಟಿಕೊಟ್ಬಿಟ್ಟು ಹೋದಾಗೆ ಮಾದಮ್ಮನವರಂತಹ ಜೀವವೂ ಸಹ ನಮ್ಮೆಲ್ಲರಿಗೂ ಸಹ ಭಕ್ತಿಯಿಂದ ಬದುಕನ್ನ ಕಟ್ಟಿಕೊಟ್ಬಿಟ್ಟು ಭಗವಂತನ ಪಾದಾರವಿಂದ ಸೇರಿಕೊಳ್ಳಿ ಹೊರಟಿದ್ದಾರೆ. ಅವರ ಆತ್ಮಕ್ಕೆ ಸದ್ಗತಿಯನ್ನ ಕರುಣಿಸಲಿ ಅಂತೇಳಿ ಭಗವಂತನನ್ನ ಕೊಂಡಾಡ್ತಾರೆ. ಯಾಕೆಂದ್ರೆ ಹೆತ್ತ ತಂದೆ ತಾಯಿಗಳ ಋಣವನ್ನ ತೀರಿಸಲಿಕ್ಕೆ 17 ಜನ್ಮಗಳು ಹೆತ್ತಿದ್ರು ಸಹ ಸಾಲದು ಅಂತೇಳಿ ಬಲ್ಲವರು ಹೇಳ್ತಾರೆ. ಹಾಗಾಗಿ ಯಾರ ಋಣವನ್ನು ಬೇಕಾದ್ರೂ ತೀರಿಸಬಹುದಂತೆ, ಮಾತ್ರ ಋಣ ಅಂದ್ರೆ ತಾಯಿ ಋಣವನ್ನ ತೀರ್ಸಲಿಕ್ಕೆ ನಮ್ಮ ಕೈಲಿ ಯಾರ ಕೈಲೂ ಸಾಧ್ಯ ಇಲ್ಲ ಅಂತೇಳಿ. ಅದಕ್ಕೋಸ್ಕರ ಇವತ್ತಿನ ದಿವಸ ನಮ್ಮ ನಿಂಗೇಗೌಡರ ಕುಟುಂಬ ವರ್ಗದವರೆಲ್ಲರೂ ಸಹ ಸೇರಿ ಆ ತಾಯಿಗೆ ಭಕ್ತಿಯಿಂದ ಗೋವಿಂದ 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 ಅಂತೇಳಿ ನಮ್ಮ ಆ
ಗೋವಿಂದನ ಸ್ಮರಣೆಯನ್ನ ಮಾಡ್ತಾ ಕಾರ್ಯಕ್ರಮವನ್ನ ಮುಂದುವರಿಸೋಣ ಅಂತೇಳಿ ಆ ತಾಯಿಯನ್ನ ನೆನೀತಕ್ಕಂತಹ ಒಂದು ಗೀತೆ. ದೇವರು ನಾನು ಎಲ್ಲಾ ಕಡೆನೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಪ್ರತಿಯೊಂದು ಮನೆಯಲ್ಲೂ ಸಹ ತಂದೆ ತಾಯಿಗಳ ಅವತಾರವನ್ನೆತ್ತಿ ಆ ಪ್ರತಿಯೊಂದು ಮನೆಯಲ್ಲೂ ಸಹ ಬಂದಿರ್ತಾರಂತೆ. ಲಕ್ಷ್ಮೀ ನಾರಾಯಣರಂತೆ, ಬ್ರಹ್ಮ ಸರಸ್ವತಿ ಇರುತ್ತೆ, ಶಿವ ಪಾರ್ವತಿ ಇರುತ್ತೆ. ನಮ್ಮ ಕಣ್ಣು ಮುಂದೆ ಕಾಣಿಸ್ತಕ್ಕಂತಹ ನಿಜ ದೇವರುಗಳಾಗಿ ನಮ್ಮ ಕಣ್ಣು ಮುಂದೆ ಇರ್ತಾರೆ ಅಂತೇಳಿ. ಹಾಗಾಗಿ ಆ ಗೋವಿಂದನನ್ನ, ಭಗವಂತನನ್ನ ಸ್ಮರಣೆಯನ್ನ ಮಾಡಿ ಎಲ್ಲರೂ ಸಹ ನಮ್ಮ ಮಾಧವನವರಂತಹ ಮಾತೃ ಹೃದಯಕ್ಕೆ ಆ ಭಗವಂತ ಸದ್ಗತಿಯನ್ನ ಕೊಡ್ಲಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೆತ್ತ ತಾಯಿ ಎನ್ನತಕ್ಕಂತಹ ಹೆಸರು ಎಷ್ಟು ದೊಡ್ಡದು ಅಂತೇಳಿ ಆ ಮಾತೃ ಋಣವನ್ನ ತೀರಿಸಿಕೊಟ್ಟಿರ್ತಕ್ಕಂಥದ್ದು. ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತ ಮುತ್ತಿನ ಕಂದ, ತಾಯಿ ಕೊಡುವ ಮುತ್ತಿನಿಂದ ನಗುವುದೇ ಚಂದ. ಮಗು ಮನೆ ಒಳಗೆಲ್ಲ ಪುಟ ಪುಟಾಣಿ ಹೆಜ್ಜೆ ಹಾಕೊಂಡು ಓಡಾಡ್ತಾ ಇದ್ರೆ ಆ ತಾಯಿಗೆ ಆನಂದವೋ ಆನಂದ. ತೊದಲು ನುಡಿಗಳಿಂದ ಅಮ್ಮ ಎಂದರೆ ಚಂದ. ಒಂದ್ಸಾರಿ ಆ ಮಗು ಅಮ್ಮ ಅಂತ ಅಂದ್ಬಿಟ್ರೆ ಎಲ್ಲ ಇನ್ನೊಂದ್ಸರನ್ನು ಅಂದ್ಬಿಟ್ಟದೆ. ಆ ತಾಯಿ ಪ್ರೀತಿಯಿಂದ ಆ ಮಗುವಿನ ಗದ್ದವನ್ನ ಇಟ್ಕೊಂಡು ಪ್ರೀತಿಯನ್ನ ಮಾಡ್ತಾ ಲಾಲನೆ ಪಾಲನೆಯನ್ನ ಮಾಡ್ತಾ ಆ ಬದುಕನ್ನ ಕೊಡ್ತಾಳೆ ಅಂತೇಳಿ. ತೊದಲು ನುಡಿಗಳಿಂದ ಅಮ್ಮ ಎಂದರೆ ಚಂದ, ಅದನ್ನು ಕಂಡ ತಾಯಿ ಮನಕ್ಕೆ ಎಷ್ಟು ಆನಂದ. ಹೆತ್ತ ತಾಯಿ ಎಂಬ ಹೆಸರು ಎಷ್ಟು ದೊಡ್ಡದು, ಆ ತಾಯಿಯ ಹೃದಯವು ಅಷ್ಟೇ ದೊಡ್ಡದು. ಹೆತ್ತ ತಾಯಿ ಎಂಬ ಹೆಸರು ಎಷ್ಟು ದೊಡ್ಡದು, ಆ ತಾಯಿಯ ಹೃದಯವು ಅಷ್ಟೇ ದೊಡ್ಡದು. ಶಿಶುವಿಗಾಗಿ ಪ್ರಾಣವನ್ನೇ ಕೊಡುವಳು ತಾಯಿ. ಬೀಳದಂತೆ ಪಾಡದಂತೆ ನೋಡುವಳು ತಾಯಿ, ಶಿಶುವಿಗಾಗಿ ಪ್ರಾಣವನ್ನೇ ಕೊಡುವಳು ತಾಯಿ. ಮಗುವಿನಿಂದ ತನ್ನ ಮನದ ಚಿಂತೆ ಮರೆವಳು, ಮಗುವಿನಿಂದ ತನ್ನ ಮನದ ಚಿಂತೆ ಮರೆವಳು. ಮಗುವಿನಿಂದ ಮುಂದಿನ ದಿನವ ಕಳೆವಳು, ಮಗುವಿನಿಂದ ಮುಂದಿನ ದಿನವ ಕಳೆವಳು. ಹೆತ್ತ ತಾಯಿ ಎಂಬ ಹೆಸರು ಎಷ್ಟು ದೊಡ್ಡದು, ಆ ತಾಯಿಯ ಹೃದಯವು ಅಷ್ಟೇ ದೊಡ್ಡದು. ತೊಟ್ಟಿಲಲ್ಲಿಟ್ಟು ಜೋಗುಳವ ಹಾಡುವಳು ಮುತ್ತನ್ನು ಕೊಟ್ಟು. ತಾಯಿ ತನ್ನ ಮಗುವನ್ನು ತೊಟ್ಟಿಲಲ್ಲಿಟ್ಟು ಜೋಗುಳವ ಹಾಡುವಳು ಮುತ್ತನ್ನು ಕೊಟ್ಟು. ಮಲಗು ಎಂದು ತೊಡೆಯ ಮೇಲೆ ಶಿಶುವನ್ನು ಇಟ್ಟು, ಮಲಗು ಎಂದು ತೊಡೆಯ ಮೇಲೆ ಶಿಶುವನ್ನು ಇಟ್ಟು. ಮಲಗಿಸುವಳು ತನ್ನ ಎದೆಯ ಹಾಲನ್ನು ಕೊಟ್ಟು, ಮಲಗಿಸುವಳು ತನ್ನ ಎದೆಯ ಹಾಲನ್ನು ಕೊಟ್ಟು. ಹೆತ್ತ ತಾಯಿ ಎಂಬ ಹೆಸರು ಎಷ್ಟು ದೊಡ್ಡದು, ತಾಯಿಯ ಹೃದಯವು ಅಷ್ಟೇ ದೊಡ್ಡದು.
ಮಗುವು ಆಡುತ್ತಲಿರಲು ಮನೆ ಮನವನ್ನೆಲ್ಲ ಅದು ಬೆಳಗುತ್ತಲಿರಲು ಅಂಬೆಗಾಲ ನೀಡುತ್ತ ಮಗುವು ಆಡುತ್ತಲಿರಲು ಮನೆ ಮನವನ್ನೆಲ್ಲ ಅದು ಬೆಳಗುತ್ತಲಿರಲು ಮಕ್ಕಳಿರುವ ಮನೆಯು ಸದಾ ಸ್ವರ್ಗದಂತೆ ಮಕ್ಕಳಿರುವ ಮನೆಯು ಸದಾ ಸ್ವರ್ಗದಂತೆ ಹೆತ್ತವರ ಪಾಲಿಗೆ ಅದು ಜ್ಯೋತಿಯಂತೆ ಹೆತ್ತವರ ಪಾಲಿಗೆ ಅದು ಜ್ಯೋತಿಯಂತೆ ಹೆತ್ತ ತಾಯಿ ಎಂಬ ಹೆಸರು ಎಷ್ಟು ದೊಡ್ಡದು ಆ ತಾಯಿಯ ಹೃದಯವು ಅಷ್ಟೇ ದೊಡ್ಡದು ಹೆತ್ತ ತಾಯಿ ಎಂಬ ಹೆಸರು ಎಷ್ಟು ದೊಡ್ಡದು ಆ ತಾಯಿಯ ಹೃದಯವು ಅಷ್ಟೇ ದೊಡ್ಡದು ಹತ್ತೇಳು ಜನ್ಮಗಳೆತ್ತಿದ್ರೂ ಸಹ ಎತ್ತ ತಾಯಿಯ ಋಣವನ್ನ ತೀರಿಸಲಿಕ್ಕೆ ನಮ್ಮ ಕೈಲಿ ಯಾರ ಕೈಲೂ ಸಹ ಸಾಧ್ಯ ಇಲ್ಲ ಅಂತೇಳಿ ಅಂತಹ ಮಮಕಾರದ ಮೂರ್ತಿಯಾಗಿ ನಮ್ಮ ಕಣ್ಣು ಮುಂದೆ ಇರ್ತಕ್ಕಂತಹ ತಾಯಿ ಮಾದಮ್ಮನವರು ಇಂದು ಕೇವಲ ನೆನಪನ್ನಷ್ಟೇ ನಮ್ಮ ಮುಟ್ಟಿಗೆ ಕೊಟ್ಟು ಹೋಗ್ತಾ ಇದ್ದಾರೆ. ಹಾಗಾಗಿ ಆ ತಾಯಿಯ ಋಣವನ್ನ ತೀರಿಸ್ಕೋಬೇಕು ಅಂತೇಳಿ ಮನೆ ಮಂದಿ ಎಲ್ಲ ಸೇರ್ಕೊಂಡು ಬಂಧು ಬಳಗವನ್ನೆಲ್ಲ ಕರೆಸ್ಕೊಂಡು ಇವತ್ತಿನ ದಿವಸ ನಿಂಗೇಗೌಡರ ಕುಟುಂಬ ವರ್ಗದವರೆಲ್ಲರೂ ಸೇರಿ ಶಿವತಾಂಕೇಗೌಡರು, ರಾಮೇಗೌಡರು ಹಾಗೂ ಪುಟ್ಟರಾಜಣ್ಣನವರು ಎಲ್ಲರೂ ಸಹ ಸೇರಿ ತಮ್ಮ ಅಪಾರವಾದಂತಹ ಬಂಧು ಬಳಗವನ್ನ ಕರೆಸಿ ಆ ತಾಯಿಯ ಹೆಸರನ್ನ ಹೇಳ್ತಾ ಬಂದಂತಹ 4 ಜನಕ್ಕೆ ಅನ್ನದಾಸೋಹವನ್ನು ಬಡಿಸಿ ಆ ತಾಯಿಯ ಋಣವನ್ನ ತೀರಿಸಿರುವಂತಹ ಧರ್ಮ ಕಾರ್ಯದಲ್ಲಿ, ಪುಣ್ಯದ ಕಾರ್ಯದಲ್ಲಿ ನಾವು ನೀವೆಲ್ಲರೂ ಸಹ ಭಾಗಿಯಾಗಿದ್ದೇವೆ. ಯಾಕೆ ಅಂತಂದ್ರೆ ಎಷ್ಟೇ ಹಣ ಐಶ್ವರ್ಯವನ್ನ ಸಂಪಾದನೆ ಮಾಡಿದ್ರು ಸಹ ಈ ಮನುಷ್ಯನ ಶರೀರ ಕಡೆಯಲ್ಲಿ ಹೋಗುವಾಗ 1 ರೂಪಾಯಿನೂ ಸಹಿತ ನಮ್ಮ ಕೈಲಿ ತಗೊಂಡು ಹೋಗೋಕೆ ಸಾಧ್ಯವಿಲ್ಲವಂತೆ. ಎಲ್ಲವನ್ನ ಬಿಟ್ಟು, ಎಲ್ಲರನ್ನ ಬಿಟ್ಟು ಆ ಭಗವಂತನೆಡೆಗೆ ಹೋಗ್ಬೇಕು. ಅದಕ್ಕೆ ಬಲ್ಲವರು ಬಹಳ ಚೆನ್ನಾಗಿ ಹೇಳಿದ್ದಾರೆ, ಬರುವಾಗಲೂ ಬೆತ್ತಲೆ ಹೋಗುವಾಗಲೂ ಬೆತ್ತಲೆ, ಬಂದು ಹೋಗುವ ನಡುವೆ ಬರೀ ಕತ್ತಲೆ ಅಂತೇಳಿ. ಈ ಬದುಕು ಯಾರಿಗೂ ಸಹ ಶಾಶ್ವತವಲ್ಲವಂತೆ. ಒಂದಲ್ಲ ಒಂದು ದಿವಸ ಈ ಭೂಮಿಯನ್ನು ಬಿಟ್ಟು ಎಲ್ಲರೂ ಸಹ ಭಗವಂತನ ಆ ನಾಮಸ್ಮರಣೆಯನ್ನ ಕೊಂಡಾಡ್ತಾ ಆ ಭಗವಂತನ ಹರಿಸಿ ಪಯಣವನ್ನ ಸಾಗಿಸಬೇಕು ಅಂತೇಳಿ. ಅಂತೆಯೇ ಇವತ್ತಿನ ದಿವಸ ನಮ್ಮ ಮಾದಮ್ಮನವರು ಚಿನ್ಕುರುಳಿಯ ಮಣ್ಣಿನಲ್ಲಿ ಬದುಕನ್ನ ಕಟ್ಟಿಕೊಂಡಿದ್ದಂತಹ ಜೀವ ಇಂದು ಭಗವಂತನ ಸಾಮೀಪ್ಯವನ್ನು ಕಟ್ಟಲಿ ಕೊಟ್ಟಿದ್ದಾರೆ. ಯಾಕೆಂದ್ರೆ ನಾವು ನೀವೆಲ್ಲರೂ ಸಹ ಆ ಪರಶಿವನ ಆಣತಿಯಂತೆ ಈ ಒಂದು ಭೂಮಿಯ ಮೇಲೆ ಕೇವಲ ಪಾತ್ರಧಾರಿಗಳಾಗಷ್ಟೇ ನಾವು ನೀವೆಲ್ಲರೂ ಸಹ ಬಂದಿದ್ದೀವಿ. ನಮ್ಮನ್ನೆಲ್ಲ ಆಡಿಸ್ತಕ್ಕಂಥವನು ಸೂತ್ರಧಾರಿ ಭಗವಂತ. ಯಾರ್ಯಾರನ್ನ ಯಾವ್ಯಾವ ರೂಪದಲ್ಲಿ ಹೆಂಗೆ ಕರ್ಕಬೇಕು ಅಂತೇಳಿ ಭಗವಂತ ನಿಶ್ಚಯ ಮಾಡಿ ಕಳಿಸ್ಕೊಟ್ಟಿದ್ದನೋ ಅದರಂತೆ ನಮ್ಮ ನಿಮ್ಮಗಳ ಜೀವನ ಅಂತೇಳಿ. ಅಂತೆಯೇ ಇವತ್ತು ನಮ್ಮ ಮಾದಮ್ಮನವರ ಸರದಿ, ನಾಳೆ ನಾವು ನೀವು ಎಲ್ಲರೂ ಸಹ ಅವರ ಹಾದಿಯಲ್ಲಿ ಅನುಸರಿಸ್ಕೊಂಡು ಹೋಗ್ಬೇಕಾಗ್ತದೆ ಅಂತ ಹೇಳಿ ಅಂತಹ ಜನಪ್ರಿಯವಾದಂತಹ ಗೀತೆಗಳನ್ನ ಸಾದರಪಡಿಸಿ ಆ ತಾಯಿಗೆ ನಮ್ಮ ನಮನವನ್ನು ಸಲ್ಲಿಸೋಣ ಅಂತೇಳಿ ಸ್ನೇಹಿತರು ಮತ್ತೊಂದು ಕೋರಿಕೆ ಗೀತೆಯೊಂದನ್ನ ಅಪೇಕ್ಷೆ ಪಟ್ಟವರೇ. ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರು, ಪರಶಿವನ ಆಟವನ್ನ ಯಾರ್ಯಾರು ಬಲ್ಲರು ಅಂತ. ಆ ಶಿವ ಹೆಂಗೆ ನಮ್ಮನ್ನ ಯಾವ್ಯಾವ ರೂಪದಲ್ಲಿ ಕರೆಸ್ಕೋಬೇಕು ಅಂತೇಳಿ ನಿಶ್ಚಯ ಮಾಡಿ ಕಳಿಸಿದನು, ಅದರಂತೆ ನಮ್ಮಗಳ ಜೀವನ ಅಂತೇಳಿ ಅಂತಹ ಒಂದು ಜನಪ್ರಿಯವಾದಂತಹ ಒಂದು ಗೀತೆ ಕೇಳೋಣ. ಆ ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರು ಅಂತೇಳಿ ಭಗವಂತನ ಜನ್ಮದಾತ ಬಸವಣ್ಣ ಹೆತ್ತಾಕೆ ನೀಲಾಂಬಿಕೆ ಎತ್ತಿಯಾಡಿಸಿದಾತ ಅಂಬಿಗರ ಚೋಡಯ್ಯ ಮಡಿಯ ನುಡಿಸಿ ನಡೆ ನುಡಿಯ ಕಲಿಸಿದಾತ ಮಡಿವಾಳ ಮಾಚಿದೆ ಧರೆಯೊಳಗೆ ಒಕ್ಕಲು ತರುವ ತೋರಿದಾತ ಒಕ್ಕಲಿಗರ ಮುದ್ದಣ್ಣ ಶಾರದಾಂಬೆಯ ನಾಲಿಗೆಯೊಳಿರಿಸಿ ರಾಗತಾಳವ ಕಲಿತು
ಕೈಲಾಸದಲ್ಲಿ ಪರಶಿವನ ನಾಟ್ಯವಾಡಿಸಿದಾತ ಹೊಲೆಯರ ಹೊನ್ನಯ್ಯ. ತೊಡೆಯ ಚರ್ಮವ ಹರಿದು ಪಾದರಕ್ಷೆಗಳ ಮಾಡಿ ಅಣ್ಣ ಬಸವಣ್ಣನಿಗಿತ್ತಾತ ಮಾದಿಗರ ಹರಳಯ್ಯ. ಇವರಲ್ಲವೇ ನಮ್ಮ ಘನ ಶರಣರು, ಇವರಲ್ಲವೇ ನಮ್ಮ ಘನ ಶರಣರು. ಕೇಳು ಕೇಳಿದನ ಕೂಡಲ ಸಂಗಮ ದೇವಾ. ಗುರುವೇ ನಿನ್ನಾಟಬಲ್ಲರು, ಶಿವನೇ ನಿನ್ನಾಟಬಲ್ಲರು, ಹರೇ ನಿನ್ನಾಟಬಲ್ಲರು ಯಾರ್ಯಾರೋ. ಶಿವನೇ ನಿನ್ನಾಟಬಲ್ಲವರು ಯಾರ್ಯಾರೋ, ಗುರುವೇ ನಿನ್ನಾಟಬಲ್ಲವರು ಯಾರ್ಯಾರೋ, ಹರೇ ನಿನ್ನಾಟಬಲ್ಲವರು ಯಾರ್ಯಾರೋ. ಮಡಿವಾಳ ಮಾಚಯ್ಯನ ಮನೆಯ ಮಡಿವಾಳ ಮಾಚಯ್ಯನ ಮನೆಯ ಮಡಿಯ ಚಂದವ ನೋಡಿ, ಮಡಿವಾಳ ಮಾಚಯ್ಯನ ಮನೆಯ ಮಡಿಯ ಚಂದವ ನೋಡಿ. ಶಿವನು ಕೈಲಾಸದಲ್ಲಿ, ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ಜಗದೈ 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 ಎಂದು ಕುಣಿವ. ಗುರುವೆ ನಿನ್ನಾಟಬಲ್ಲವರು, ಶಿವನೇ ನಿನ್ನಾಟಬಲ್ಲವರು, ಹರನೇ ನಿನ್ನಾಟಬಲ್ಲವರು ಯಾರ್ಯಾರೋ. ಗುರುವೇ ನಿನ್ನಾಟಬಲ್ಲವರು ಯಾರ್ಯಾರೋ, ಶಿವನೇ ನಿನ್ನಾಟಬಲ್ಲವರು ಯಾರ್ಯಾರೋ, ಹರನೇ ನಿನ್ನಾಟಬಲ್ಲವರು ಯಾರ್ಯಾರೋ. ಗುರುಬರ ಬೀರಪ್ಪನ ಮನೆಯ, ಗುರುಬರ ಬೀರಪ್ಪನ ಮನೆಯ ಶಿವನೇ. ಗುರುಬರ ಬೀರಪ್ಪನ ಮನೆಯ ಮೋದಾಗಂಬಳಿಯ ನೋಡಿ, ಗುರುಬರ ಬೀರಪ್ಪನ ಮನೆಯ ಮೋದಾಗಂಬಳಿಯ ನೋಡಿ. ಶಿವನು ಕೈಲಾಸದಲ್ಲಿ, ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ಜಗದೈ 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 ಎಂದು ಕುಣಿವ. ಗುರುವೇ ನಿನ್ನಾಟಬಲ್ಲವರು, ಹರನೇ ನಿನ್ನಾಟಬಲ್ಲವರು, ಶಿವನೇ ನಿನ್ನಾಟಬಲ್ಲವರು ಯಾರ್ಯಾರೋ. ಗುರುವೇ ನಿನ್ನಾಟಬಲ್ಲವರು ಯಾರ್ಯಾರೋ. ಒಕ್ಕಲಿಗರ ಮುದ್ದಪ್ಪನ ಮನೆಯ, ಒಕ್ಕಲಿಗರ ಮುದ್ದಪ್ಪನ ಮನೆಯ ಒಕ್ಕಲುತನವ ನೋಡಿ, ಒಕ್ಕಲಿಗರ ಮುದ್ದಪ್ಪನ ಮನೆಯ ಒಕ್ಕಲುತನವ ನೋಡಿ. ಮಿಕ್ಕ ಪ್ರಸಾದವನುಂಟು, ಮಿಕ್ಕ ಪ್ರಸಾದವನುಂಟು,
ಗಕ್ಕನೆ ಕೈಲಾಸ ಕೊಯ್ದ ಗುರುವೆ ನಿನ್ನಾಟಬಲ್ಲವರು ಶಿವನೇ ನಿನ್ನಾಟಬಲ್ಲವರು ಹರನೇ ನಿನ್ನಾಟಬಲ್ಲವರು ಯಾರ್ಯಾರೋ ಶಿವನೇ ನಿನ್ನಾಟಬಲ್ಲವರು ಯಾರ್ಯಾರೋ ಗುರುವೇ ನಿನ್ನಾಟಬಲ್ಲವರು ಯಾರ್ಯಾರೋ ಹರನೇ ನಿನ್ನಾಟಬಲ್ಲವರು ಯಾರ್ಯಾರೋ ಹೊಲೆಯರ ಹೊಮ್ಮಯ್ಯನ ಮನೆಯ ಹೊಲೆಯರ ಹೊಮ್ಮಯ್ಯನ ಮನೆಯ ತಮಟೆ ಶಬ್ದವ ಕಂಡು ಹೊಲೆಯರ ಹೊಮ್ಮಯ್ಯನ ಮನೆಯ ತಮಟೆ ಶಬ್ದವ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಜಗಣಕ 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 ಎಂದು ಕುಣಿವಂತ ಗುರುವೇ ನಿನ್ನಾಟಬಲ್ಲವರು ಶಿವನೇ ನಿನ್ನಾಟಬಲ್ಲವರು ಹರನೇ ನಿನ್ನಾಟಬಲ್ಲವರು ಯಾರ್ಯಾರೋ ಗುರುವೇ ನಿನ್ನಾಟಬಲ್ಲವರು ಯಾರ್ಯಾರೋ ಶಿವನೇ ನಿನ್ನಾಟಬಲ್ಲವರು ಯಾರ್ಯಾರೋ ಹರನೇ ನಿನ್ನಾಟಬಲ್ಲವರು ಯಾರ್ಯಾರೋ